ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ಲೀಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ನಾನು, ಇಂಥ ಮಿಸ್ಟೇಕ್ಗಳನ್ನ ಮಾಡ್ಕೊಬೇಡಿ ಅಂತ ಅಂದ್ಬಿಟ್ಟು, ಆದ್ರೂ ಕೂಡ ಮಾಡೋದನ್ನ ಮಾಡ್ತಾನೆ ಇರ್ತೀರಾ. ಯಾಕೆಂದ್ರೆ ನೀವು ಯಾರ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡೋದೇ ಇಲ್ಲ. ಕಂಪ್ಲೀಟ್ ಆಗಿ ನೋಡಿದ್ರೆ ಅಲ್ವಾ ನಿಮ್ಗೆ ಸಣ್ಣ ಪುಟ್ಟ ವಿಷಯಗಳು ಕೂಡ ಅರ್ಥ ಆಗೋದು. ನಾವು ಮಾತಾಡುವಾಗ ಮಧ್ಯದಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳಿರ್ತೀವಿ ವಿಡಿಯೋಗಳಲ್ಲಿ, ಆದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡದೆ ಇರೋದ್ರಿಂದ ನಿಮ್ಗೆ ಏನು ಕೂಡ ಅರ್ಥ ಆಗಿರಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಡಿಯೋಗಳನ್ನ ನೋಡ್ಕೊಂಡು ನೀವು ಹೋಗ್ಬಿಟ್ಟಿರ್ತೀರಾ. ಈ ತರ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ಇಂಥ ಮಿಸ್ಟೇಕ್ಗಳನ್ನ ಮಾಡ್ಕೊಂತೀರಾ. ಇವಾಗ ಒಬ್ರದ್ದು ಚಾನಲ್ ಇದೇ ತರ ಆಗಿದೆ. ನಿನ್ನೆ ಅವ್ರು ನನಗೆ ಕಮೆಂಟ್ ಅಲ್ಲಿ ಹೇಳಿದ್ರು, ಅಕ್ಕ ಮಾನಿಟೈಸೇಷನ್ ಆಗಿದೆ ನಂದು, ಆದ್ರೆ ಆಡ್ಸೆನ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟು ಅದು ಸ್ವಲ್ಪ ಟೈಮ್ ಕೇಳ್ತಾ ಇದೆ, 32 days ಟೈಮ್ ಏನೋ ಕೇಳ್ತಿದೆ. ಈಗ ನಾನು ವಿಡಿಯೋಗಳನ್ನ ಹಾಕ್ಬೋದಾ, ಶಾರ್ಟ್ಸ್ ಲೈವ್ ಮಾಡ್ಬೋದಾ, ಅದರಿಂದ ಬರೋ ಅಮೌಂಟ್ ಆಡ್ ಆಗತ್ತಾ ಅಂತ ಅನ್ಬಿಟ್ಟು ಅವ್ರು ಕೇಳಿದಾಗ ಅವ್ರು ಕ್ಲಿಯರ್ ಆಗಿ ನನ್ಗೇನು ಹೇಳಿರ್ಲಿಲ್ಲ. ಹಂಗಾಗಿ ನಾನು ಹೇಳ್ದೆ ಓಕೆ ಹಾಕೊಳ್ಳಿ ನೀವು, ಆಡ್ ಆಗತ್ತೆ ಅಂತ ಅನ್ಬಿಟ್ಟು. ಆದ್ರೆ ಅವರು ಕ್ಲಿಯರ್ ಆಗಿ ಹೇಳ್ದೆ ಇರೋದ್ರಿಂದ ನನಗೆ ಸರಿಯಾಗಿ ಅರ್ಥ ಆಗಿರ್ಲಿಲ್ಲ ಅವ್ರು ಏನ್ ಪ್ರಾಬ್ಲಮ್ ಆಗಿದೆ ಅವ್ರ ಚಾನಲ್ ಅಲ್ಲಿ ಅಂತ ಅನ್ಬಿಟ್ಟು. ಅದಾದ್ಮೇಲೆ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ಚಾನೆಲ್ನ ಸರಿ ಮಾಡಕ್ ಹೋಗ್ಬಿಟ್ಟು ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಲ್ಲ, ಅವಾಗ ನನಗೆ ಅದನ್ನ ಸ್ಕ್ರೀನ್ ಶಾಟ್ ನ ಕಳಿಸ್ಬಿಟ್ಟು ಕೇಳಿದ್ರು, ಅಕ್ಕ ಈ ತರ ಆಗಿದೆ ಏನಿದು ಅಂತ ಅನ್ಬಿಟ್ಟು. ಏನ್ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಸಣ್ಣ ಮಿಸ್ಟೇಕ್, ಅದು ತುಂಬಾ ದೊಡ್ಡದು ಏನು ಅಲ್ಲ. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ಈಗ ಕ್ರೈಟೇರಿಯಾ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಆಗಿದ ತಕ್ಷಣ ಮಾನಿಟೈಸೇಷನ್ ಅಪ್ಲೈ ಮಾಡ್ಕೊಂಡ್ಬಿಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಟೈಮ್ ಕೊಡಿ, ಅದಕ್ಕೆ 1-2 ದಿನ ಟೈಮ್ ಕೊಟ್ಟು ನಿಮ್ಮ ಚಾನಲ್ನ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಂಡು ನಿಮ್ ಚಾನಲ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದು, ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು, ಈ ಎಲ್ಲಾದ್ರ ಬಗ್ಗೆನೂ ಯಾವ್ದಾದ್ರು ವಿಡಿಯೋಗಳನ್ನ ನೋಡಿ, ಫಸ್ಟ್ ವಿಡಿಯೋಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಸಣ್ಣ ಪುಟ್ಟ ವಿಷಯಗಳು ಕೂಡ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನೀವು ಆಡ್ಸೆನ್ಸ್ ಅಲ್ಲಿ ಮಾನಿಟೈಸೇಷನ್ ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ, ಆಡ್ಸೆನ್ಸ್ ಡಿಸೇಬಲ್ ಆಗುತ್ತೆ. ಈ ತರ ಯಾಕೆ ಮಾಡ್ಕೊಂತೀರಾ ನೀವು? ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ಆಡ್ಸೆನ್ಸ್ ಬಗ್ಗೆ, ಮಾನಿಟೈಸೇಷನ್ ಬಗ್ಗೆ ಸಣ್ಣ ವಿಷಯಗಳು ಕೂಡ ಹೇಳಿದ್ದೀನಿ. ಬೇರೆ ಯಾರು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಅಷ್ಟು ಸಣ್ಣ ಪುಟ್ಟ ಸೂಕ್ಷ್ಮ ವಿಷಯಗಳು ಕೂಡ ಹೇಳಿದ್ದೀನಿ. ಇದರಿಂದ ಹಿಂಗಾಗತ್ತೆ, ಈ ತರ ಆಗತ್ತೆ, ಮಾಡ್ಕೊಂಬೇಡಿ ಅಂತ ಅನ್ಬಿಟ್ಟು. ಹಂಗೆ ಹೇಳಿದ್ಮೇಲೂ ಕೂಡ ಅದೇ ಹೇಳ್ದಂಗೆ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ನೋಡಿರಲ್ಲ, ಆಯ್ತಾ? ಹಂಗಾಗಿ ಈ ತರ ಮಾನಿಟೈಸೇಷನ್ ಅಲ್ಲಿ ಹತ್ರವಾಗಿ ಮಾಡ್ಕೊಂಡ್ಬಿಟ್ಟು ಈ ತರ ಪ್ರಾಬ್ಲಮ್ಗಳನ್ನ ತಂದು ಇಟ್ಕೊಂತಾರೆ. ಇವಾಗ ಇವ್ರ ಮಾನಿಟೈಸೇಷನ್ ಅಲ್ಲಿ ಏನ್ ಪ್ರಾಬ್ಲಮ್, ಅವ್ರು ಹೇಳ್ದಂಗೆ ಮಾನಿಟೈಸೇಷನ್ ಆಗಿಲ್ಲ. ಇಲ್ಲಿ ಯೂಟ್ಯೂಬ್ ಹೇಳ್ತಿದೆ ಮಾನಿಟೈಸೇಷನ್ ಕೊಡಕ್ ಆಗಲ್ಲ ನಿಮ್ಗೆ ಅಂತ ಅನ್ಬಿಟ್ಟು. ಅವ್ರು ನೋಡಿದ್ರೆ ನಂದು ಆಗಿದೆ ಅಂತ ಹೇಳ್ತಿದ್ದಾರೆ. ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀವು ಲೈವ್ಗೆ ಹೋದಾಗ ನಿಮ್ಗೆ ಡಾಲರ್ ಸಿಂಬಲ್ ಕಾಣಿಸ್ತಾ ಇದೆಯಾ ಏನು ಎತ್ತಾ ಚೆಕ್ ಮಾಡ್ಕೊಳ್ಳಿ. ಮಾನಿಟೈಸೇಷನ್ ಆಗಿದ್ರೆ ನಿಮ್ಮ ವಿಡಿಯೋಗಳಿಗೆ ಡಾಲರ್ ಸಿಂಬಲ್ ಬರಬೇಕು. ಡಾಲರ್ ಸಿಂಬಲ್ ಹೆಂಗ್ ಬರುತ್ತೆ ಅಂತಂದ್ರೆ ನೀವು ಅದನ್ನ ವಾಚ್ ಪೇಜ್ ಆಡ್ಸ್ ಅವನ್ನೆಲ್ಲನೂ ಎನೇಬಲ್ ಮಾಡ್ಕೊಬೇಕಾಗತ್ತೆ. ಅದ್ಯಾವುದು ಮಾಡಿರಲ್ಲ. ಮಾಡ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಮಾನಿಟೈಸ್ ಆಗ್ಬೇಕು ಅಲ್ವಾ? ನಿಮ್ದು ಇನ್ನೂ ಆಗಿಲ್ಲ. ನೀವು ಆಗಿದೆ ಅಂತ ಹೇಳ್ತಿದ್ದೀರಾ. ಈಗ ಅವ್ರು ನನಗೆ ಸ್ಕ್ರೀನ್ ಶಾಟ್ ಕಳ್ಸಿದ್ರಲ್ಲ, ಸ್ಕ್ರೀನ್ ಶಾಟ್ ನ ಹಾಕ್ತೀನಿ ನೋಡಿ. ಅದ್ರಲ್ಲಿ ಬಂದಿರೋದೇನು ಅಂತಂದ್ರೆ, ಈಗ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಟೈಮ್ ಅಲ್ಲಿ ನಮ್ಗೆ ಏನು ರಿವ್ಯೂಗೆ ಕೇಳುತ್ತೆ ಅಲ್ವಾ? ಫಸ್ಟ್ 3 ಸ್ಟೆಪ್ಗಳು ಕಾಣಿಸುತ್ತೆ ನಮ್ಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಕೊಳ್ಳೋವಾಗ. ಅದ್ರಲ್ಲಿ ಏನು ಅಂದ್ರೆ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಅದು ಜಸ್ಟ್ ಏನು ಅದ್ರಲ್ಲಿ ಇರೋದನ್ನ ಓದಕ್ ಇಷ್ಟ ಇದ್ರೆ ಓದ್ಬೋದು, ಇಲ್ಲ ಅಂದ್ರೆ ಸ್ಕ್ರೋಲ್ ಮಾಡ್ಬಿಟ್ಟು ಕೆಳಗಡೆ ಒಂದು ಬಾಕ್ಸ್ ಟೈಪ್ ಅಲ್ಲಿ ಅಕ್ಸೆಪ್ಟ್ ಅಂತ ಇರುತ್ತಲ್ಲ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆಯ್ತು. ಅದು ಫಸ್ಟ್ ಆಗ್ಬಿಡುತ್ತೆ, ಬೇಗ ಆಗ್ಬಿಡುತ್ತೆ. ಅದಕ್ಕೆ ಏನ್ ಟೈಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದು ಬರೀ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಷ್ಟೇ ಆಗಿರುತ್ತೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ್ಲಾದ್ರೂ ಸರಿಯಾಗಿ ವಿಡಿಯೋನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದನ್ನ ಫಸ್ಟ್ ಸ್ಟೆಪ್ ಬರೀ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾತ್ರ ಆಗಿರುತ್ತೆ, ಆಯ್ತಾ? ಅದಾದ್ಮೇಲೆ ನಿಮ್ಗೆ 2ನೇ ಸ್ಟೆಪ್ ಬರುತ್ತೆ. ಈ 2ನೇ ಸ್ಟೆಪ್ ಅಲ್ಲೇ ನೀವು ತುಂಬಾ ಹುಷಾರಾಗಿ ಮಾಡ್ಕೊಬೇಕಾಗಿರೋದು. ಇವ್ರು ಮಾಡಿರೋದು ಕೂಡ ಇಲ್ಲೇ ಮಿಸ್ಟೇಕ್ ಆಗಿರೋದು. ಇವಾಗ 2ನೇ ಸ್ಟೆಪ್ ಅಲ್ಲಿ ತುಂಬಾ ಸಲ ಹೇಳಿದೀನಿ, ಮುಂಚೆನೆ ಆಡ್ಸೆನ್ಸ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಬೇಡಿ. ಮಾನಿಟೈಸೇಷನ್ ಕ್ರೈಟೇರಿಯಾ ಕಂಪ್ಲೀಟ್ ಆಗೋಕ್ಕೂ ಮುಂಚೆನೆ ಆ ತರ ಇದ್ದಾಗ್ಲೂ ಕೂಡ ನಿಮ್ಗೆ ಇಲ್ಲಿ ಆಡ್ಸೆನ್ಸ್ ಎರರ್ ಬರುತ್ತೆ, 2 ಸ್ಟೆಪ್ ಎರರ್ ಬರುತ್ತೆ. ಮತ್ತೆ ನೀವು ಆಡ್ಸೆನ್ಸ್ ನ ಇವಾಗ 2 ಸ್ಟೆಪ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಅಲ್ಲಿ ಆಡ್ಸೆನ್ಸ್ 2 ಆಪ್ಷನ್ ಕೇಳುತ್ತೆ. ಅಂದ್ರೆ ನಿಮ್ದು ಇಂಡಿವಿಜುವಲ್ ಅಥವಾ ಆರ್ಗನೈಸೇಷನ್ ಅಂತ ಅನ್ಬಿಟ್ಟು ಅಲ್ಲಿ ನೀವು ಇಂಡಿವಿಜುವಲ್ನೇ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇವ್ರು ಮಾಡಿರೋ ಮಿಸ್ಟೇಕ್ ಅದೇನೇನೆ, ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಂಡಿವಿಜುವಲ್ಗೂ ಆರ್ಗನೈಸೇಷನ್ಗೂ ವ್ಯತ್ಯಾಸ ಏನು ಅಂತಂದ್ರೆ, ಇಂಡಿವಿಜುವಲ್ ಅಂತ ಅದರಲ್ಲೇ ಹೇಳ್ತಿದ್ದೆ, ಇದು ಬರೀ ಒಬ್ರಿಗೆ ಮಾತ್ರ. ಅಂದ್ರೆ ಈಗ ನನ್ನ ಹೆಸರಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂತಿದ್ದೀನಿ ಅಂತಂದ್ರೆ ಅದು ನನಗೆ ಮಾತ್ರನೇ ಅಲ್ವಾ. ಆರ್ಗನೈಸೇಷನ್ ಅಂತಂದ್ರೆ ನೀವು ಯಾವ್ದಾದ್ರು ಸಂಸ್ಥೆ ಮೇಲೆ, ಕಂಪನಿ ಮೇಲೆ ಕ್ರಿಯೇಟ್ ಮಾಡ್ಕೊಂತಿದ್ರೆ ಆಡ್ಸೆನ್ಸ್ ಅಕೌಂಟ್ ಅಂದಾಗ ಮಾತ್ರ ಅದು ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಬೇಕಾಗಿರೋದು. ಅದು ನಾರ್ಮಲ್ ಆಗಿ ನಮ್ ಯಾರಿಗೂ ನಾವು
ಏನೋ ಯೂಟ್ಯೂಬಲ್ಲಿ ಸಣ್ಣ ಪುಟ್ಟ ಯೂಟ್ಯೂಬರ್ ಅಥವಾ ಯಾರೇ ಆಗೋಗ್ಲಿ ಯೂಟ್ಯೂಬಲ್ಲಿ ಇರೋ ಯೂಟ್ಯೂಬರ್ಗಳು ಯಾರು ಕೂಡ ಆರ್ಗನೈಸೇಷನ್ನ ಸೆಲೆಕ್ಟ್ ಮಾಡಲ್ಲ. ಎಲ್ಲರೂ ಇಂಡಿವಿಜುವಲ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಂಡಿವಿಜುವಲ್ ಅಕೌಂಟ್ಗಳನ್ನೇ ಕ್ರಿಯೇಟ್ ಮಾಡ್ಕೊಳ್ಳೋದು. ಆ ಥರ ಇದ್ದಾಗ ನೀವು ಅದನ್ನೇ ಸೆಲೆಕ್ಟ್ ಮಾಡಬೇಕು. ಇದನ್ನೇ ಹೇಳೋದು. ಇದನ್ನು ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಇದೇ ಥರ ಒಬ್ರು ತಪ್ಪು ಮಾಡಿ ಅವ್ರ ಚಾನಲ್ದು ಹಿಂಗೆ ಪ್ರಾಬ್ಲಮ್ ಆಗಿತ್ತು ಅಂತ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದೇ ಹಳೆ ವಿಡಿಯೋಗಳನ್ನಂತೂ ಹೊಸಬ್ರು ನೋಡಿರಲ್ಲ, ಅದಕ್ಕೆ ಇವಾಗ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದ್ರಲ್ಲಾದ್ರೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಂಡಿವಿಜುವಲ್ ಅಂತ ಇರುತ್ತೆ, ಇಂಡಿವಿಜುವಲ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ, ಆರ್ಗನೈಸೇಷನ್ ಸೆಲೆಕ್ಟ್ ಮಾಡಬೇಡಿ. ಇದರಲ್ಲಿ ಈ ತಪ್ಪನೆ ಅವ್ರು ಮಾಡಿರೋದು. ಇದನ್ನ ಮಾಡಿರೋದಕ್ಕೆ ಅವ್ರಿಗೆ ಆಡ್ಸೆನ್ಸ್ ಪ್ರಾಬ್ಲಮ್ ಆಗಿದೆ. ಅದಾದ್ಮೇಲೆ ಅವರು ಇನ್ನೊಬ್ಬರ ಹೆಲ್ಪ್ ತಗೊಂಡಿದ್ದಾರೆ. ಅವರು ಅದನ್ನ ಚೇಂಜಸ್, ಅಲ್ಲಿ ಕೆಳಗಡೆ ಆಪ್ಷನ್ ತೋರಿಸ್ತಾ ಇರುತ್ತೆ ಚೇಂಜ್ ಅಕೌಂಟ್ ಅಂತ ಅಂದ್ಬಿಟ್ಟು, ಆ ಚೇಂಜಸ್ ನ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಚೇಂಜ್ ಮಾಡಕ್ ಹೋಗಿದ್ದಕ್ಕೆ ಇದೇನಾಗಿದೆ, ಅದು ಹೋಲ್ಡ್ ಅಲ್ಲಿ ಇಟ್ಟಿದೆ. ಈಗ ಮಾನಿಟೈಸೇಷನ್ ಹೋಲ್ಡ್ ಅಲ್ಲಿ ಇಟ್ಟಿದೆ. ಜೊತೆನಲ್ಲಿ ಅದಕ್ಕೆ 32 ದಿನ ಟೈಮ್ ಕೇಳ್ತಾ ಇದೆ. ನಿಮ್ಮ ಅದರಲ್ಲಿ ಏನ್ ಚೇಂಜಸ್ ಮಾಡಬೇಕು ಆ ಚೇಂಜಸ್ ನ ಮಾಡೋದಕ್ಕೆ 32 ಡೇಸ್ ಆದ್ಮೇಲೆ ನೀವು ಮಾಡ್ಕೊಳ್ಳಿ. ಅಲ್ಲಿ ತನಕ ನೀವೇನು ಮಾಡಬೇಡಿ ಅಂತ ಅಂದ್ಬಿಟ್ಟು, ಈಗ ಮತ್ತೆ ಏನಾದ್ರು ಅದನ್ನ ಏನಾದ್ರು ಅದು ಇದು ಚೇಂಜಸ್ ಮಾಡ್ತೀವಿ ಅಂತ ಹೋದ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿ ಡಿಸೇಬಲ್ ಆಗುತ್ತೆ. ಏನು ಮಾಡಂಗಿಲ್ಲ. ಇವಾಗ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, 2 ಸ್ಟೆಪ್ ಎರರ್ ಬಂದಿದೆ. ಫಿಕ್ಸ್ ಯುವರ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್, ಯುವರ್ ಅಸೋಸಿಯೇಟೆಡ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ವಾಸ್ ಕ್ಲೋಸ್ಡ್. ಕ್ಲಿಯರ್ ಆಗಿ ಹೇಳಿದ್ದಾರೆ, ಕ್ಲೋಸ್ ಮಾಡಿದೀವಿ. ಮತ್ತೆ ಸೊ ವಿ ಆರ್ ಎನೇಬಲ್ ಟು ಮಾನಿಟೈಸ್ ಯುವರ್ ಚಾನಲ್ ಅಂತಾನು ಕೂಡ ಹೇಳಿದ್ದಾರೆ. ನಿಮ್ಮ ಚಾನಲ್ನ ಮಾನಿಟೈಸ್ ಮಾಡೋದಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಅದಾದ್ಮೇಲೆ ಚೇಂಜಸ್ ಟು ಯುವರ್ ಆಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಕೌಂಟ್ ಆರ್ ನಾಟ್ ಅಲೌಡ್. ಯು ನೀಡ್ ಟು ವೇಟ್ 32 ಡೇಸ್ ಬಿಟ್ವೀನ್ ಆಡ್ಸೆನ್ಸ್ ಫಾರ್ ಯುವರ್ ಯೂಟ್ಯೂಬ್ ಚೇಂಜಸ್ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಇವಾಗ ಅಷ್ಟು ತನಕ ನಾವು ಕಾಯಲೇಬೇಕು. ಈ 2 ಸ್ಟೆಪ್ ಆಗೋವರೆಗೂ ಕೂಡ ನೀವು 3ನೇ ಸ್ಟೆಪ್ ಇದೆಯಲ್ಲ ಗೆಟ್ ರಿವ್ಯೂಡ್, ಅದನ್ನ ಮಾಡಕ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಹೇಳಿದಾರಲ್ಲ ನಿಮ್ಮ ಮಾನಿಟೈಸೇಷನ್ ಮಾಡ್ಕೊಡಕ್ ಆಗಲ್ಲ ನಾವು ಅಂತ ಹೇಳ್ಬಿಟ್ಟು ಅವರು, ಅಂದ್ರೆ ಆಗೋದೇ ಇಲ್ಲ. ಮಾನಿಟೈಸೇಷನ್ ರಿಜೆಕ್ಟ್ ಅಂತಾನೂ ಅಲ್ಲ, ನಿಮ್ಮ ಆಡ್ಸೆನ್ಸ್ ಡಿಸೇಬಲ್ ಅಂತಾನೂ ಅಲ್ಲ. ನೀವು ಆಡ್ಸೆನ್ಸ್ ಅಲ್ಲಿ ಮಾಡ್ಕೊಂಡಿರೋ ಮಿಸ್ಟೇಕ್ ನ ಸರಿ ಮಾಡಿದಾಗ ಮಾತ್ರನೇ ನಿಮ್ಗೆ ಮಾನಿಟೈಸೇಷನ್ ಆಗತ್ತೆ. ಅಲ್ಲಿ ತನಕ ನೀವೇನೇ ವಿಡಿಯೋಗಳು ಹಾಕಿದ್ರು ಕೂಡ ಅದಕ್ಕೆ ಯಾವ್ದಕ್ಕೂ ದುಡ್ಡು ಬರಲ್ಲ. ಇವರು ಕೇಳಿದ್ರು ಕಮೆಂಟ್ ಅಲ್ಲಿ, ನನ್ಗೆ ಇದನ್ನೆಲ್ಲ ಹೇಳ್ದಿರ ಅವ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ನಾನು ಆಡ್ಸೆನ್ಸ್ ಏನೋ ಮಾನಿಟೈಸೇಷನ್ ಆಗಿದೆ ಅಂತ ಅಂದ್ಮೇಲೆ ಹಾಕೊಳ್ಳಿ ವಿಡಿಯೋಗಳನ್ನ, ಅದು ಬಂದಿರೋ ಅಮೌಂಟ್ ಎಲ್ಲ ಆಮೇಲೆ ನಿಮ್ಗೆ ಆಡ್ ಆಗುತ್ತೆ ಅಂತ ಹೇಳಿದೆ. ಆದ್ರೆ ಇವಾಗ ಅದು ಆಡ್ ಆಗಲ್ಲ. ನಿಮ್ಗೆ ಏನೋ ಆಡ್ಸೆನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆನೆ ಆಮೇಲೆ ನಿಮ್ಗೆ ಬರೋ ವಿಡಿಯೋಗಳಿಂದ ಏನ್ ಬರುತ್ತೆ ರೆವಿನ್ಯೂ ಅದು ಆಡ್ ಆಗುತ್ತೆ. ಈಗ ನೀವು ಲೈವ್ಗಳನ್ನ ಮಾಡಿದ್ರು ಕೂಡ ಲೈವ್ಗಳನ್ನ ಮಾಡಕ್ ಹೋಗ್ಬೇಡಿ, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋಗಳಿಂದ ಏನು ವಾಚ್ ಅವರ್ಸ್ ಎಲ್ಲ ಬರುತ್ತೆ ಅಲ್ಲ, ಅದು ಇಂಪಾರ್ಟೆಂಟ್ ಇರುತ್ತೆ. ಇವಾಗ್ಲೂ ನೀವು ಇವಾಗ ಸ್ಟಾಪ್ ಮಾಡಬೇಡಿ. ಇನ್ನು 32 ಡೇಸ್ ಟೈಮ್ ಇದೆ, ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಈಗ ನೀವು ವಿಡಿಯೋಗಳನ್ನ ಹಾಕೋದನ್ನ ಸ್ಟಾಪ್ ಮಾಡಿದ್ರಿ ಅಂತಂದ್ರೆ ವಾಚ್ ಅವರ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಅವಾಗ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ವಿಡಿಯೋಗಳನ್ನ ಸ್ಟಾಪ್ ಮಾಡಂಗಿಲ್ಲ, ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರಿ. ಆದ್ರೆ ನಿಮ್ಗೆ ಆಡ್ಸೆನ್ಸೇ ಆಗದೆ ನಿಮ್ಗೆ ಇನ್ನೂ ಮಾನಿಟೈಸೇಷನ್ ಅವರು ಕೊಟ್ಟಿಲ್ಲ, ಆಯ್ತಾ? ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಮಾನಿಟೈಸೇಷನ್ಗೆ ಏನಾದ್ರು ಮೇಲ್ ಬಂದಿದ್ಯಾ, ಓಕೆ ಆಗಿದ್ಯಾ ಅಂತ. ಇಲ್ಲಿ ಗೆಟ್ ರಿವ್ಯೂಗೆ ಹೋಗಿಲ್ವಲ್ಲ, ಇನ್ನೂ 2 ಸ್ಟೆಪ್ ಅಲ್ಲೇ ಎರರ್ ಬಂದ್ಬಿಟ್ಟಿದೆ ನಿಮ್ಗೆ. ಅದಾದ್ಮೇಲೆ ತಾನೇ ಗೆಟ್ ರಿವ್ಯೂಗೆ ಹೋಗುತ್ತೆ. ಅದಕ್ಕೆ ಹೇಳೋದು ಹುಷಾರಾಗಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಈ ಸೆಕೆಂಡ್ ಸ್ಟೆಪ್ ಏನಿದೆಲ್ಲ 2 ಸ್ಟೆಪ್ ಮಾಡೋವಾಗ ಮಾತ್ರ ನೀವು ತುಂಬಾ ಹುಷಾರಾಗಿ ಮಾಡ್ಬೇಕು. ನೀವು ಆಡ್ಸೆನ್ಸ್ ಅಕೌಂಟು ನಾನು ಅವಾಗಲೇ ಹೇಳ್ದಂಗೆ ಮುಂಚೆನೆ ಕ್ರಿಯೇಟ್ ಮಾಡಿ ಇಟ್ಕೊಬೇಡಿ. ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರು ನೀವು ಮರ್ತೋಗ್ಬಿಟ್ಟು ಇನ್ನೊಂದು ಅಕೌಂಟ್ನ ಕ್ರಿಯೇಟ್ ಮಾಡಕ್ ಹೋಗ್ತೀರಾ, ಅವಾಗ್ಲೂ ಕೂಡ ಎರರ್ ಬರುತ್ತೆ. ಅದಾದ್ಮೇಲೆ ಇವಾಗ ಹೇಳ್ದಂಗೆ ಈ ತರ ಗೆಟ್ ರಿವ್ಯೂಡ್ ಏನದು ಇಂಡಿವಿಜುವಲ್ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲೂ ಎರರ್ ಬರುತ್ತೆ. ಅದಾದ್ಮೇಲೆ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ನೀವು ಹೆಸರುಗಳನ್ನ ಹಾಕೋದು, ಅಡ್ರೆಸ್ಗಳನ್ನ ಹಾಕೋದು, ಇಲ್ಲೇನಾದ್ರೂ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂದ್ರೂ ಕೂಡ ಎರರ್ ಆಗುತ್ತೆ. ಆಮೇಲೆ ಏನು ನೀವು ಆನ್ಲೈನ್ ಅಲ್ಲೇ ಪಿನ್ ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು ಆನ್ಲೈನ್ ಅಲ್ಲೇ ಮಾಡ್ಕೊಳ್ಳಿ, ಅದೇ ಈಸಿ ಕೆಲಸ. ಪೋಸ್ಟ್ಗೆ ಹೋಗ್ಬೇಡಿ ನೀವು. ಮತ್ತೆ ಹೇಳ್ತಿದ್ದೀನಿ, ನಾನು ತುಂಬಾ ಸಲ ಹೇಳ್ಬಿಟ್ಟಿದ್ದೀನಿ ಇದನ್ನ. ಆನ್ಲೈನ್ ಅಲ್ಲೇ ಮಾಡ್ಕೊಳ್ಳಿ. ಪರ್ಸನ ಅಂತ ಇದೆ ಅಲ್ಲ, ಅದರಿಂದಾನೇ ಮಾಡ್ಕೊಳ್ಳಿ. ನೀವು ಏನೋ ಪೋಸ್ಟ್ಗೆ ಹೋಗ್ಬೇಡಿ, ಆಯ್ತಾ? ಇದ್ರಲ್ಲೂ 2 ಆಪ್ಷನ್ ಡಿಫಾಲ್ಟ್ ಅಲ್ಲೇ ಕೇಳ್ಬಿಡುತ್ತೆ. ಕೆಲವರು ಅದನ್ನ ಕಂಪ್ಲೀಟ್ ಆಗಿ ನೋಡೋದೇ ಇಲ್ಲ. ಅಲ್ಲಿ ಪರ್ಸನ ಅಂತ ಇರುತ್ತೆ, ಅದನ್ನು ನೋಡೋದೇ ಇಲ್ಲ. ನಿಮ್ಗೆ ಆನ್ಲೈನ್ ಬೇಕಾ ಪೋಸ್ಟ್ ಬೇಕಾ ಅಂತ 2 ಆಪ್ಷನ್ ಫಸ್ಟೇ ಕೇಳುತ್ತೆ. ನೀವು ಅಲ್ಲಿ ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನೀವು ಮತ್ತೆ ತಿಂಗ್ಳುಗಟ್ಲೆ ಕಾಯ್ಬೇಕಾಗತ್ತೆ, ಮಿಸ್ಟೇಕ್ ಏನಾದ್ರೂ ಆಗಿತ್ತು ಅಂದ್ರೆ ಪೋಸ್ಟ್ ಬರೋದಕ್ಕೆ. ಇಲ್ಲ ನೀವು ಆನ್ಲೈನ್ ಅಲ್ಲಿ ಮಾಡ್ಕೊಂತೀನಿ ಅಂತಂದ್ರೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಆದ್ರೆ ಅಲ್ಲೂ ಕೂಡ ಹುಷಾರಾಗಿ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಗೆ ಫೋಟೋ ವೆರಿಫಿಕೇಶನ್
ಅಂದರೆ ID ವೆರಿಫಿಕೇಷನ್, ನಿಮ್ಮ ಫೇಸ್ ವೆರಿಫಿಕೇಷನ್ ಮಾಡ್ತಾರಲ್ಲ, ಅದರಲ್ಲಿ ನೀವು ಹುಷಾರಾಗಿ ಮಾಡಿದ್ದೀರಾ ಅಂತಂದರೆ ಆರಾಮಾಗಿ ಆಗ್ಬಿಡುತ್ತೆ. ಅದಾದಮೇಲೆ ಅದೇನಾದರೂ ಈಸಿಯಾಗಿ ಮಾಡ್ಕೊಂಡಿದ್ದೀರಾ, ಹುಷಾರಾಗಿ ಮಾಡ್ಕೊಂಡಿದ್ದೀರಾ, ಈಗ ID ಏನಾದರೂ ನೀವು ಪ್ಯಾನ್ ಕಾರ್ಡ್ ಏನಾದರೂ ಫೋಟೋ ವೆರಿಫಿಕೇಷನ್ ಮಾಡ್ತಿದ್ದೀರಾ ಅಂತಂದರೆ, ನಾನು ಏನು ತುಂಬ ಸಲ ಹೇಳಿದ್ದೀನಿ, ಕೆಳಗಡೆ ಒಂದು ವೈಟ್ ಶೀಟ್ನ ಹಾಕ್ಕೊಂಡು ಅದ್ರ ಮೇಲೆ ಪ್ಯಾನ್ ಕಾರ್ಡ್ನ ಇಟ್ಕೊಂಡು ನೀಟಾಗಿ ಅದು ಫ್ರೇಮಲ್ಲಿ ಕೂತ್ಕೊಳ್ಳೋವರೆಗೂ ಫೋನ್ನ ಅಲ್ಲಾಡಿಸ್ತೀರಾ, ಅದು ವೆರಿಫಿಕೇಷನ್ ಮಾಡ್ಕೊಬೇಕಾಗತ್ತೆ. ಅದಾಯಿತು, ಓಕೆ ಆಯಿತು ಅಂತ ಅಂದಮೇಲೆ ನಿಮ್ಮ ಫೇಸ್ ವೆರಿಫಿಕೇಷನ್ ಮಾಡೋವಾಗಲೂ ಅಷ್ಟೇ ಬ್ಯಾಕ್ಗ್ರೌಂಡ್ ಎಲ್ಲ ಕ್ಲಿಯರ್ ಆಗಿ ಇಟ್ಕೊಂಡು ಫೇಸ್ ವೆರಿಫಿಕೇಷನ್ನ ಮಾಡ್ಕೊಳ್ಳಿ. ಅವೆರಡು ಆಗೋಯ್ತು, ಈಸಿಯಾಗಿ ಆಯಿತು ಅಂತ ಅಂದಮೇಲೆ ಮುಗೀತು, ಅಲ್ಲಿ ಇನ್ಯಾವುದು ಪ್ರಾಬ್ಲಮು ಬರಲ್ಲ ನಿಮಗೆ. ಅವೆರಡು ಆದ್ಮೇಲೆ ನಿಮ್ಮ ಅಡ್ರೆಸ್ಗಳನ್ನೆಲ್ಲ ಕರೆಕ್ಟಾಗಿ ಹಾಕ್ಕೊಬೇಕು, ಹೆಸರುಗಳನ್ನೆಲ್ಲ ಕರೆಕ್ಟಾಗಿ ಹಾಕ್ಕೊಬೇಕು. ನಿಮ್ಮ ಹೆಸರಲ್ಲಿ ಇನ್ಷಿಯಲ್ಗಳು ಏನೋ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ಯಾವ ಕಡೆ ಇರುತ್ತೆ ಅಂದರೆ ಹೆಸರು ಮುಂದೆ ಇರುತ್ತಾ ಹಿಂದೆ ಇರುತ್ತಾ ಅದೆಲ್ಲ ನೋಡ್ಕೊಬೇಕು. ನೀವು ಅದರಲ್ಲೊಂದು ಹೆಸರು ಇಟ್ಕೊಂಡ್ಬಿಟ್ಟು ನೀವು ಇದರಲ್ಲಿ ಇನ್ನೊಂದು ಹೆಸರು ಹಾಕೋದು ಅಥವಾ ಇನ್ನೊಂದು ಹೆಸರು ಎಕ್ಸ್ಟ್ರಾ ಹಾಕ್ಕೊಳ್ಳೋದು. ಇವಾಗ ಅಂದರೆ ಹೆಂಡತಿ ಆದರೆ ಗಂಡನ ಹೆಸರು ಮುಂದೆ ಸೇರಿಸ್ಕೊಂಡು ಹಾಕ್ಕೊಳ್ಳೋದು, ಅದು ನಿಮಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡಲ್ಲಿ ಇದೆ ಅಂದರೆ ಮಾತ್ರನೇ ಹಾಕ್ಕೊಬೇಕು, ಇಲ್ಲ ಅಂದರೆ ಹಾಕ್ಕೊಳ್ಳೋಂಗಿಲ್ಲ. ನಿಮ್ಗೆ ಅದರಲ್ಲಿ ಏನು ಹೆಸರು ಇರುತ್ತೆ ಕರೆಕ್ಟಾಗಿ ಇನ್ಷಿಯಲ್ ಸಮೇತ ಡಾಟ್ ಸಮೇತ ಕರೆಕ್ಟಾಗಿ ಹಾಗೆ ಹಾಕ್ಕೊಬೇಕು. ಬಿಗ್ ಲೆಟರ್ ಆದರೆ ಬಿಗ್ ಲೆಟರು, ಸ್ಮಾಲ್ ಲೆಟರ್ ಆದರೆ ಸ್ಮಾಲ್ ಲೆಟರು, ಇದೇ ಥರ ಹಾಕ್ಕೊಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಷಯ ಇಂಪಾರ್ಟೆಂಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ, ಚಾನಲ್ ನೇಮ್ ಮೇಲೆ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಡಿ, ನಿಮ್ಮ ಹೆಸರು ಮೇಲೇನೆ ಮಾಡ್ಕೊಬೇಕು. ಯಾಕೆ ಅಂದರೆ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ನಿಮ್ಮ ಹೆಸರಲ್ಲೇ ಇರುತ್ತೆ ಅಂದಮೇಲೆ ನೀವು ಚಾನಲ್ ನೇಮ್ ಮೇಲೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಇದು ತುಂಬ ಜನ ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡ್ಕೊತೀರಾ, ಇದು ಕೂಡ ತಪ್ಪು ಮಾಡಬೇಡಿ. ಇದರಿಂದ ಕಂಪ್ಲೀಟ್ ಆಗಿ ಹೋಗುತ್ತೆ, ಏನು ಸಿಗಲ್ಲ ನಿಮ್ಗೆ ಆಮೇಲೆ, ಆಯ್ತಾ. ಇವೆಲ್ಲಾನು ಇರುತ್ತೆ, ಇದನ್ನೆಲ್ಲಾನು ಚೆಕ್ ಮಾಡ್ಕೊಬೇಕು. ಅದು ರಿವ್ಯೂಗೆ ಹೋಗ್ಬಿಟ್ಟು ನಿಮಗೆ ಒಂದು 24 hours ಅಥವಾ 2 ದಿನ 3 ದಿನ ಟೈಮ್ ತಗೊಳುತ್ತೆ. ಏನಾದ್ರು ನೆಟ್ವರ್ಕ್ ಇಶ್ಯೂ ಇತ್ತು ಅಂತಂದ್ರೆ, ನನಗೂ ಕೂಡ 3 days ತಗೊಂಡು ಓಕೆ ಆಗಿದ್ದು, ಆಯ್ತಾ. ಇದೆಲ್ಲ ಆಯ್ತು ಅಂತ ಅಂದಾಗ ನಿಮಗೆ ಇದರಲ್ಲಿ ಏನು ಪಿನ್ ಬರುತ್ತೆ ಅಲ್ಲ, ಆನ್ಲೈನಲ್ಲಿ ಏನಾದ್ರು ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮಗೆ ಪಿನ್ ಬರಲ್ಲ, ಪಿನ್ ನಿಮಗೆ ಗೊತ್ತಾಗಲ್ಲ, ಮೇಲ್ ಬರುತ್ತೆ ಅಷ್ಟೇನೆ. ಓಕೆ ಆಗಿದೆ, ನಿಮ್ಗೆ ಏನು ಬ್ಯಾಂಕ್ ಡೀಟೇಲ್ಸ್ಗಳನ್ನ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಮೇಲ್ ಬರುತ್ತೆ ಅಲ್ಲ, ಆವಾಗ ನೀವು ಬ್ಯಾಂಕ್ ಡೀಟೇಲ್ಸ್ನ ಹಾಕೊಬೇಕಾಗಿರೋದು. ಅಲ್ಲಿ ತನಕ ಏನು ಅದು ಓಕೆ ಆಗ್ಬಿಡುತ್ತೆ, ನಿಮ್ದು ಏನು ಪ್ರಾಬ್ಲಮ್ ಇಲ್ಲ ಅನ್ನೋದಾದ್ರೆ ನಿಮ್ಗೆ ಒಂದು 2 days ಅಲ್ಲಿ ಓಕೆ ಆಗ್ಬಿಡುತ್ತೆ, ಆಯ್ತಾ. ಪಿನ್ ನಂಬರ್ ಒಂದು ಗೊತ್ತಾಗಲ್ಲ ಅಷ್ಟೇ ಬಿಟ್ರೆ. ಅದೇ ನೀವೇನಾದರೂ ಪೋಸ್ಟಿಗೆ ಮಾಡ್ಕೊತೀರಾ ಅಂತಂದರೆ ಪೋಸ್ಟ್ಗೆ ನೀವು 1 ತಿಂಗಳು ಕಾಯಬೇಕು. 1 ತಿಂಗಳಲ್ಲಿ ಏನಾದ್ರು ಬರಲಿಲ್ಲ ಅಂತಂದರೆ ರೀಸೆಂಟ್ ಕೊಟ್ಟು ಈ ಥರ 3 ಸಲ ಮಾಡಿಕೊಂಡು ನೀವು ಮತ್ತೆ ತರಿಸ್ಕೊಬೋದು. ಆದರೆ ಕಾಯಬೇಕು, 2 ತಿಂಗಳು 3 ತಿಂಗಳು ಈ ಥರ ಕಾಯಬೇಕಾಗತ್ತೆ. ನೀವು ಏನು ಅಕೌಂಟ್ಗಳು ಕ್ರಿಯೇಟ್ ಮಾಡೋ ಪ್ರಾಬ್ಲಮ್ಗಳನ್ನ ಮಾಡ್ಕೊಂಡಿರ್ತೀರಾ ಅದ್ರ ಮೇಲೆ ಡಿಪೆಂಡು. ಕ್ಲಿಯರಾಗಿ ಮಾಡಿದ್ದೀವಿ ನಾವು, ಏನೇ ಪ್ರಾಬ್ಲಮ್ ಇಲ್ಲ ಅನ್ನೋದಾದರೆ ನಿಮ್ಗೆಲ್ಲಾನು ಬೇಗನೆ ಆಗುತ್ತೆ. ಈ 2 ಸ್ಟೆಪ್ಪಲ್ಲಿ ಮಾತ್ರನೇ ಹುಷಾರಾಗಿ ಮಾಡ್ಕೊಳ್ಳಿ. ಅದಕ್ಕೆ ಹೇಳಿದ್ದು, ಆತ್ರ ಬೀಳ್ಬೇಡಿ ಯಾರು ಕೂಡ. ಕಂಪ್ಲೀಟ್ ಆಗೋಯ್ತು 4000 ಅಂದ ತಕ್ಷಣ ಫಾಸ್ಟಾಗಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವತ್ತೇ ಶುರು ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಮಾಡಕ್ಕೆ ಹೋಗ್ಬೇಡಿ. ನಿಮಗೆ ಕಂಪ್ಲೀಟ್ ಆದರೂ 2 ದಿನ ಟೈಮ್ ಕೊಟ್ಟು ನೀಟಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ಎಲ್ಲ ವಿಡಿಯೋಗಳನ್ನ ನೋಡಿ ತಿಳ್ಕೊಂಡು ಮಾನಿಟೈಸೇಷನ್ ಅಪ್ಲೈ ಮಾಡೋದು ಹೆಂಗೆ, ಆಡ್ಸೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ, ಏನೇನು ಮಿಸ್ಟೇಕ್ ಮಾಡಬಾರ್ದು ಅನ್ನೋದನ್ನೆಲ್ಲ ನೋಡಿ ತಿಳ್ಕೊಂಡು ನೀವು ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಇಂಥ ತಪ್ಪುಗಳು ಆಗಲ್ಲ, ಆಯ್ತಾ. ಇವಾಗ ಇಲ್ಲಿ 32 days ಅವರು ಟೈಮ್ ಹೇಳಿದ್ದಾರೆ, ಅಲ್ಲಿ ತನಕ ಕಾಯಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ನನಗೆ ಕೇಳಿದ್ರು ಏನು ಮಾಡೋದು ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನೀವೇನು ಮಾಡೋ ಆಪ್ಷನ್ನೇ ಕೊಟ್ಟಿಲ್ಲ ಯೂಟ್ಯೂಬ್. 32 days ಕಾದ್ಬಿಟ್ಟು ಅದಾದ್ಮೇಲೆ ಚೇಂಜಸ್ಗಳನ್ನ ಮಾಡಬೇಕು. ಅದು ಏನು ತಪ್ಪು ಮಾಡಿದ್ದೀರಾ ಅದನ್ನ, ಅದಾಗಲಿಲ್ಲ ಅಂತಂದ್ರೆ ಬೇರೆ ಆಪ್ಷನ್ ಅಂತಂದ್ರೆ ನಿಮ್ಮ ಆಡ್ಸೆನ್ಸ್ ಅಕೌಂಟ್ ಹೋದಂಗೆನೆ ಮೊದಲೇ ಹೇಳಿದ್ದೀನಿ ನಾನು, ಒಬ್ರಿಗೆ ಒಂದೇ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳಕ್ ಸಾಧ್ಯ. ಅದು ಹೋಯ್ತು ಅಂತಂದ್ರೆ ಅದನ್ನ ಬಿಟ್ಬಿಟ್ಟು ನೀವು ನಿಮ್ಮ ಮನೆಯವ್ರ ಮೇಲೆ ನೀವು ಇನ್ನೊಂದು ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಆವಾಗ ನೀವು ಮತ್ತೆ ಕರೆಕ್ಟಾಗಿ ಎಲ್ಲಾನು ಮಾಡಿಕೊಂಡು ಹೊಸದಾಗಿ ಆಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಇದಕ್ಕೆ ಕೊಟ್ಟಿದ್ದೀರಾ ಅಂತಂದ್ರೆ ಆಮೇಲೆ ನಿಮಗೆ ನಿಮ್ಮ ಚಾನಲ್ ಮಾನಿಟೈಸ್ ಮಾಡಿ ಕೊಡ್ತಾರೆ, ಆಯ್ತಾ. ಈಗ ಅಲ್ಲಿ ತನಕ ನಿಮ್ಮ ಮಾನಿಟೈಸೇಷನ್ ಹೋಲ್ಡ್ ಏನೇನೆ, ಅದು ರಿಜೆಕ್ಟ್ ಅಂತಾನೂ ಅಲ್ಲ, ಆಗಿದೆ ಅಂತಾನೂ ಅಲ್ಲ, ಹೋಲ್ಡ್ ಅಲ್ಲಿ ಇದ್ದಂಗೆನೆ, ಆಯ್ತಾ. ಇಷ್ಟಿರುತ್ತೆ ಪ್ರಾಬ್ಲಮ್ಮು. ನೋಡಿ, ಸಣ್ಣ ಮಿಸ್ಟೇಕು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ, ಇಂಡಿವಿಜುವಲ್ ಆರ್ಗನೈಸೇಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಮಾಡಿರೋ ಪ್ರಾಬ್ಲಮ್ ಇಂದ ಇವಾಗ ಮಾನಿಟೈಸೇಷನ್ ಹೋಲ್ಡ್ಗೆ ಹೋಗಿದೆ, ಆಡ್ಸೆನ್ಸು ಎರರ್ ಬಂದಿದೆ 2 ಸ್ಟೆಪ್. ಓಕೆನಾ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇವಾಗಲಾದ್ರೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿದ್ರೆ ನಿಮ್ಮಿಷ್ಟ, ನೋಡದೆ ಹೋದ್ರೆ ನಾನೇನು ಮಾಡೋಕ್ಕಾಗಲ್ಲ. ಹೇಳೋದನ್ನ ಹೇಳ್ಬೋದು, ಇಂಥ ತಪ್ಪುಗಳನ್ನ ಮಾಡ್ಕೊಬೇಡಿ ಅಂತ ಹೇಳ್ಬೋದು ಅಷ್ಟೇನೆ. ನೀವು ಕಂಪ್ಲೀಟ್ ಆಗಿ ನೋಡದೆ ನಾನು ಮಾಡೋದನ್ನೇ ಮಾಡ್ತೀನಿ ಅಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಓಕೆ, ಈ ಥರ ಇರುತ್ತೆ.
ಅರ್ಥ ಆಗಿದ್ರೆ ಓಕೆ, ಇಷ್ಟ ಆಗಿದೆ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ವಿಡಿಯೋ ಹೆಂಗೆ ಅನಿಸ್ತು ಅಂತ ಅಂದ್ಬಿಟ್ಟು. ಆತ್ರದಲ್ಲಿ ಏನೇನು ಮಿಸ್ಟೇಕ್ಗಳನ್ನ ಮಾಡಕ್ ಹೋಗ್ಬೇಡಿ. ಒಂದ್ಸರಿ ತಪ್ಪು ಮಾಡಿ ಕಳ್ಕೊಂಡ್ರಿ ಅಂತಂದ್ರೆ ಮತ್ತೆ ಓದಂಗೆ ಅದು ಇಷ್ಟ ದಿನ ಪಟ್ಟಿರೋ ಕಷ್ಟ ಎಲ್ಲ ನೀರಲ್ಲಿ ಹೋಮ ಆದಂಗೆನೆ. ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.